அவருக்கு மாலை அணிவித்து கௌரவிக்கப்படுகிறது. மாவீரன் வீர தெரிந்த வேட்பாளர் தோழர் ராமச்சந்திரன் அவர்கள் அவருக்கு மாலை அணிவித்து கௌரவிக்கப்படுகிறது. ಕೂಡ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ, ಸಿಪಿಐ, ಸಿಪಿಎಂ, ಎಸ್ಡಿಪಿ ಎಲ್ಲ ಪಕ್ಷಗಳು ಸೇರಿ ಒಳ್ಳೆ ಬಹುಮತ ಬಂದಿತ್ತು. ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಒಳ್ಳೆ ಸ್ಥಾನಗಳು ಕೂಡ ಬಂದಿತ್ತು. ಈ ಬಾರಿ ಕೂಡ ADMK ಕಾಂಗ್ರೆಸ್ ಕೂಟ ಗೆಲ್ಲೇಬೇಕು. ತಮಿಳುನಾಡಿನ ಹಿತದೃಷ್ಟಿಯಿಂದ DMK, CPI, CPM, SDPI ಯಾವುದಪ್ಪ ಎಲ್ಲ TTK ಎಲ್ಲ ಪಕ್ಷಗಳು ಇಲ್ಲಿ ನಿಮ್ಮಲ್ಲೆಲ್ಲ ಒಗ್ಗಟ್ಟು ಜಾಸ್ತಿ. ಒಂದು ಯಾರಿಗಾನ ಟಿಕೆಟ್ ಕೊಡಲಿ ಎಲ್ಲ ಪಕ್ಷರು ಕೂಡ ಶ್ರದ್ಧೆಯಿಂದ ಮಾಡ್ತೀರಾ. ನಾನು ಕೂಡ ಕೃಷ್ಣಗಿರಿಗೆ ನಾನು ಇನ್ಚಾರ್ಜಲ್ಲಿ ಅಲ್ಲಿ ಹೋಗಿದ್ದೆ. ನಿಮ್ಮಲ್ಲಿದ್ದಷ್ಟು ಒಗ್ಗಟ್ಟು, ನಿಮ್ಮಲ್ಲಿಷ್ಟು ಇದ್ದಷ್ಟು ರಾಜಕೀಯ ಇಚ್ಛಾಶಕ್ತಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಲ್ಲ ಅಂತ ನಾನು ಹೇಳ್ಬೋದು. ಅದರಿಂದ ನೀವು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ನಾವು ಕೂಡ 5 ಗ್ಯಾರಂಟಿಗಳನ್ನು ತಂದಿದ್ವಿ. ನಮ್ಮ ಬಸ್ಸು ಇದುವರೆಗೂ ಕೂಡ 700 ಕೋಟಿ ಜನ ಮಹಿಳೆಯರು ಉಚಿತವಾಗಿ ನಮ್ಮಲ್ಲಿ ಪ್ರಯಾಣ ಮಾಡಿದ್ದಾರೆ. ಆಮೇಲೆ 1,40,00,000 ಜನಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ. 200 ಯೂನಿಟ್ವರೆಗೂ ಕೂಡ ಕರೆಂಟು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. 5 kg ಅಕ್ಕಿ ಮೊದಲು ಕೊಡ್ತಾಯಿದ್ರು, ಅದ್ರ ಜೊತೆಗೆ ಈಗ ನಾವು ಮುಂದಿನ ತಿಂಗಳಿಂದ 5 kg ಅಕ್ಕಿ ಕೊಡ್ತಾ ಇದ್ವಿ. ಈಗ ಕಿಟ್ಟು ಕೂಡ ನಾವು ಕೊಡ್ತೀವಿ. ಇಲ್ಲೂ ಕೂಡ 1,000ದಿಂದ 2,000ಕ್ಕೆ ಏರಿಸಿದ್ದಾರೆ. ಉಚಿತ ಬಸ್ ಪ್ರಯಾಣ ಇದೆ, 2,000 ಮಾಡ್ತಾರೆ. ಇದೆಲ್ಲ ಯಾಕೆ 2,000 ಮಾಡ್ತಾರೆ ಅಂದರೆ, ನರೇಂದ್ರ ಮೋದಿ ಅವರು 12 ವರ್ಷ ಆಯ್ತಪ್ಪ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಯಾವುದನ್ನ ಬೆಲೆ ಕಡಿಮೆ ಮಾಡಿದಾರ ನರೇಂದ್ರ ಮೋದಿ ಅವರು? ಯಾವ ಬೆಲೆನೂ ಕಡಿಮೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಈ ಪ್ರಪಂಚದಲ್ಲಿ ಸುಳ್ಳು ಹೇಳಿದ್ದಕ್ಕೆ ಏನಾದರೂ ಒಂದು ಪ್ರೈಸ್ ಇಟ್ಬಿಟ್ರೆ ಅದು ನರೇಂದ್ರ ಮೋದಿಗೇನೆ ಫಸ್ಟ್ ಪ್ರೈಸ್ ಬರೋದು. ಇಂಥ ಸುಳ್ಳು ಹೇಳುವಂಥ ಒಬ್ಬ ವ್ಯಕ್ತಿ ಒಬ್ಬ ಪ್ರಧಾನಮಂತ್ರಿ ಆಗೋದಕ್ಕೆ ಲಾಯಕ್ಕಿಲ್ಲ. ಎಲ್ಲರಿಗೂ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರೆ ಅಕೌಂಟಲ್ಲಿ ಹಾಕಿದ್ರೆ 1 ರೂಪಾಯಿ ಹಾಕಲಿಲ್ಲ. ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ತರ್ತೀವಿ ಅಂದರು, ತರಲಿಲ್ಲ. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. 2 ವರ್ಷದಲ್ಲಿ 24 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು, ಉದ್ಯೋಗ ಕೊಡಲಿಲ್ಲ. ಆಮೇಲೆ ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಬೇರೆ ಸರ್ಕಾರಗಳು ನಮ್ಮ ದೇಶದಲ್ಲಿ ಕಟ್ಟಿದ್ರು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ, ಬಂದರುಗಳನ್ನು ಮಾಡ್ತಾ ಇದ್ದಾರೆ, ರೈಲುಗಳನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೇಸು 25,000 ಕಿಲೋಮೀಟ್ರ್ ಪ್ರೈವೇಟ್ನವ್ರು ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ಸು HAL, HMT ಈ ಥರದ್ದನ್ನೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಪವರ್ ಟ್ರಾನ್ಸ್ಮಿಷನ್ನು, ಅದು ವಿದ್ಯುತ್ ಇದಾಗುತ್ತಲ್ಲ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನೇನು ಸಿಗುತ್ತೋ ಅದನ್ನೆಲ್ಲ ಕೂಡ ನರೇಂದ್ರ ಮೋದಿ ಅವರ ಮಾರೋಕ್ಕೆ ಹುಟ್ಟಿರೋದು. ಅವರು ಕಟ್ಟೋದಕ್ಕಲ್ಲ, ನಮ್ಮ ದೇಶವನ್ನು ಕಟ್ಟೋದಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಅವರು BJPಯವರು, ಅವರ ಪಕ್ಷದವರು ಭ್ರಷ್ಟರು. ಭ್ರಷ್ಟರು ಅಂದರೆ ಕರಪ್ಷನ್ನು. BJP ಅಂದರೆ ಭ್ರಷ್ಟ ಜನರ ಪಕ್ಷ ಅಂತ ನಾವು ಅಲ್ಲಿ ಕನ್ನಡದಲ್ಲಿ ಹೇಳ್ತೀವಿ. ಭ್ರಷ್ಟರು ಅಂದರೆ ಕರಪ್ಷನ್ ಜಾಸ್ತಿ ಅಂತ. ಆಮೇಲೆ ಇನ್ನೊಂದು ನಾವು ಕನ್ನಡದಲ್ಲಿ ಹೇಳ್ತೀವಿ, BJP ಅಂದರೆ ಬುರುಡೆ ಜನರ ಪಕ್ಷ ಅಂತ. ಬುರುಡೆ ಅಂದರೆ ಸುಳ್ಳು ಹೇಳೋದು, ಅಂದರೆ ಸುಳ್ಳು ಹೇಳೋರು. BJPಯವರು ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ BJP ಕಾರ್ಯಕರ್ತರು ಸುಳ್ಳು ಹೇಳೋದು. ಅವರು ಸುಳ್ಳು ಹೇಳಲಿಲ್ಲ ಅಂದರೆ ನಿದ್ರೆನೇ ಬರೋದಿಲ್ಲ. ಆಮೇಲೆ ಊಟ ಮಾಡಿರ್ತಾರಲ್ಲ ಅದು ಜೀವನನೂ ಆಗೋದಿಲ್ಲ. ಆಮೇಲೆ ಈಗ ನಮ್ಮ ಇಲ್ಲಿ DMK ಮತ್ತು ಕೂಟ ಅಧಿಕಾರಕ್ಕೆ ಬಂದಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಮುಂದಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳು ಸಹಜವಾಗಿ BJP ಪಕ್ಷ ಯಾವತ್ತೂ ಯಾವುದು ಮಾತು ಪ್ರಕಾರ ನಡ್ಕೊಳ್ಳಲ್ಲ, ಸುಳ್ಳು ಹೇಳ್ತಾರೆ. ಆದರೆ ಕಾಂಗ್ರೆಸ್ ಇರ್ಬೋದು, DMK ಇರ್ಬೋದು, DMK ಕೂಟ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡೇ ಮಾಡ್ತಾರೆ.
BJPಯವರು ಸುಳ್ಳು ಹೇಳ್ತಾರೆ, ಯಾವುದೂ ಕೂಡ ಮಾಡಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು 2013ರಿಂದ 2018ರವರೆಗೂ ಅಧಿಕಾರದಲ್ಲಿದ್ವಿ. 165 ಭರವಸೆಗಳನ್ನು ಕೊಟ್ಟಿದ್ವಿ, ನಾವು 158 ಈಡೇರಿಸಿದ್ವಿ. BJPಯವರು 2019ರಲ್ಲಿ ಅಧಿಕಾರಕ್ಕೆ ಬಂದರು, 600 ಆಶ್ವಾಸನೆ ಕೊಟ್ಟಿದ್ರು, ಅವರು ಈಡೇರಿಸಿದ್ದು ಬರೀ 60. ಆದರೆ ಶೇಕಡ 10ರಷ್ಟು ಅಷ್ಟೇ. ಅಂದರೆ ಸುಳ್ಳು ಹೇಳ್ತಾರೆ, ಎಲೆಕ್ಷನ್ಗೋಸ್ಕರ ಏನು ಬೇಕಾದ್ರೂ ಸುಳ್ಳು ಹೇಳ್ತಾರೆ. ADMK ಅವರು ಮತ್ತು ಇವರು BJPಯವರು ಎಲ್ಲ ಸುಳ್ಳು ಹೇಳ್ತಾರೆ ಅಷ್ಟೇ. ಆ ಸುಳ್ಳು ಮಾತುಗಳನ್ನ ಯಾರು ನಂಬಕ್ಕೆ ಹೋಗಬೇಡಿ. ಮತ್ತು ಇತ್ತೀಚೆಗೆ ಈಗ ಮಹಿಳಾ ಬಿಲ್ಲು 544 ಸೀಟಿಗೆ 2013 ಸೆಪ್ಟೆಂಬರಲ್ಲೇ ಅನುಮೋದನೆ ಆಗೋಗಿದೆ. 5544 ಸೀಟಲ್ಲಿ 1/3 ಭಾಗ ಮಹಿಳೆಯರ ಕೊಡಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಬೇಡ ಅಂತ ಹೇಳ್ತಾರಪ್ಪ? ಅನುಮೋದನೆ ಆಗಿದೆ ಇಲ್ವೋ? 2023ರಲ್ಲಿ ಸೆಪ್ಟೆಂಬರ್ 2023ರಲ್ಲಿ 1/3 ಭಾಗ ಮಹಿಳೆಯರು ಕೊಡಬೇಕು ಅಂತ ಪಾರ್ಲಿಮೆಂಟಲ್ಲೂ ಪಾಸ್ ಆಗಿದೆ, ರಾಜ್ಯಸಭಾದಲ್ಲೂ ಪಾಸ್ ಆಗಿದೆ. ಆದರೆ ಈಗ ಅದನ್ನು ಬೇಕು ಅಂತ ಡಿಲಿಮಿಟೇಷನ್ಸ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ತಮಿಳುನಾಡಿಗೆ, ಕೇರಳಗೆ, ಆಂಧ್ರಗೆ ಸೀಟುಗಳೆಲ್ಲ ಕಡಿಮೆ ಆಗುತ್ತೆ, ಉತ್ತರ ಭಾರತದಲ್ಲೆಲ್ಲ ಜಾಸ್ತಿ ಆಗುತ್ತೆ. ಅದನ್ನು ಮಹಿಳಾ ಬಿಲ್ ಜೊತೆ ಇದನ್ನು ಕೂಡ ತಂದಿದ್ರಿಂದ ಸ್ಟಾಲಿನ್ ವಿರೋಧ ಮಾಡಿದ್ರು, ನಮ್ಮ ಚೀಫ್ ಮಿನಿಸ್ಟರ್ ವಿರೋಧ ಮಾಡಿದ್ರು, ಕೇರಳ ಚೀಫ್ ಮಿನಿಸ್ಟರ್ ಎಲ್ಲರೂ ಕೂಡ ವಿರೋಧ ಮಾಡಿದ್ರು. ಅದರಿಂದ ಈ BJP ಅಂತ ಸುಳ್ಳುಗಾರರು, BJP ಅಂತ ಮೋಸಗಾರರು ಈ ದೇಶದಲ್ಲಿ ನಮ್ಮಲ್ಲೇ ಇದ್ರು. ಪೊಲೀಸ್ ಆಫೀಸರ್ ಆಗಿದ್ರು ಅವರು. ಆಗ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ಆಗ ಅವರು SP ಆಗಿದ್ದರು ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಆಮೇಲೆ ಬಿಟ್ಟು ರಾಜಕೀಯ ಬಿಟ್ಟು ಇದು ಸರ್ವಿಸ್ ಬಿಟ್ಟು ಇಲ್ಲಿ